ಆಷಾಢ ಮಾಸದ ಕಡೆ ಶುಕ್ರವಾರವಾದ್ದರಿಂದ ಸಚಿವ ಕೆಎಚ್ ಮುನಿಯಪ್ಪ ದೇವನಹಳ್ಳಿ ಪಟ್ಟಣದ ಶಕ್ತಿ ದೇವತೆಗಳ ಶ್ರೀ ಚೌಡೇಶ್ವರಿ ಮಾರಮ್ಮ ಮದಗಲಮ್ಮ ಪೂಜಮ್ಮ ದೇವಾಲಯಕ್ಕೆ ಮುಖಂಡರೊಂದಿಗೆ ಭೇಟಿ ನೀಡಿ ದೇವಿಯ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆದರು. ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ಬರಗಾಲದ ವೀಕ್ಷಣೆಯನ್ನ ಇಂದು ಮುಂದುವರೆಸಿದ್ದು ಹೊಸಕೋಟೆ ತಾಲೂಕಿಗೆ ತೆರಳ್ತಾ ಇದ್ದೇವೆ. ಕಳೆದ ಒಂದೆರಡು ದಿನಗಳಿಂದ ಸುರಿದ ಮಳೆಗೆ ರೈತರು ತಮ್ಮ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ. ಎಲ್ಲಿಯೂ ಕೂಡ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆಯಾಗಿ ಸರ್ಕಾರ ಪ್ರತಿ ತಾಲೂಕಿಗೆ 1 ಕೋಟಿ ರೂಪಾಯಿ ಕುಡಿಯುವ ನೀರಿಗೆ ಮತ್ತು ಮೇವಿಗೆ ಮೀಸಲಿಟ್ಟಿದೆ. ವರುಣನ ಬರುವಿಕೆಯಲ್ಲಿ ಎಲ್ಲರೂ ಪ್ರಾರ್ಥಿಸೋಣ ಎಂದು ತಿಳಿಸಿದರು. ದೊಡ್ಡಬಳ್ಳಾಪುರ ಹೊಸಕೋಟೆಗೆ ಹೋಗ್ತಾ ಇದ್ದೀನಿ. ನಿನ್ನೆ ಸ್ವಲ್ಪ ಮಳೆ ಆಗಿರೋದ್ರಿಂದ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಕಿತ್ತಿಗಳಾಗ್ತಾ ಇದೆ. ನಿನ್ನೆ ನೆಲಮಂಗಲದಲ್ಲಿ ಕೂಡ ಒಂದು 10% ಬೆಳೆ ಮಾಡ್ತಾ ಇದೆ. ಈಗ ಮಳೆ ಬಂದರೆ 3 ತಿಂಗಳು ರಾಗಿ ಹಾಕಬೇಕು ಅಂತೇಳಿ ಅಧಿಕಾರಿಗಳಿಗೆ DC ಮತ್ತು CO ಅಗ್ರಿಕಲ್ಚರ್ ಇಲಾಖೆಗೆ ಈಗಾಗಲೇ ಸಲಹೆ ಮಾಡಿದ್ದೀನಿ. ಅದು 3-3.5 ತಿಂಗಳು ರಾಗಿ ಹಾಕಬೇಕು, ಗೊಬ್ಬರ ಅವೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಅದೆಲ್ಲ ಶೇಖರಣೆ ಇದೆ, ಸ್ಟಾಕ್ ಇದೆ, ಏನು ತೊಂದರೆ ಇಲ್ಲ. ರಾಗಿ 5 ತಿಂಗಳು ರಾಗಿ ಹಾಕೋಕ್ಕಾಗಲ್ಲ, 1 ತಿಂಗಳು ಕಡಿಮೆ ಆಗಿದೆ. ಆಗಸ್ಟ್ ಕೊನೆವರೆಗೂ ಕೂಡ ಮಳೆ ಬಂದರೆ ಬಿತ್ತಿ ಬೆಳೆಗಳು ಬಂದಿವೆ, ಆದರೆ ಶಾರ್ಟ್ ಡ್ಯೂರೇಷನ್ ಆಗ್ತದೆ. ಇನ್ನು ಚೌಡೇಶ್ವರಿ ದೇವಾಲಯದ ಸಂಚಾಲಕ ಗಂಗಾಧರ್ ಮಾತನಾಡಿ, ಆಷಾಢ ಶುಕ್ರವಾರದಂದು ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಕಳೆದ ವಾರಗಳಲ್ಲಿ ಬಳೆ ಅಲಂಕಾರ, ವಿಳ್ಯದೆಲೆ ಅಲಂಕಾರ, ಲಡ್ಡುಗಳಿಂದ ಅಲಂಕಾರ, ಇಂದು ಹಣ್ಣುಗಳಿಂದ ಅಲಂಕಾರ ಮಾಡಲಾಗ್ತಾ ಇದೆ. ಶುಕ್ರವಾರದಂದು ರಾಹುಕಾಲದಲ್ಲಿ ಆರೈಕೆ ಮಾಡಿಕೊಳ್ಳಲು ಅವಕಾಶವನ್ನ ಮಾಡಲಾಗಿದೆ. ಎಲ್ಲವೂ ಕೂಡ ಸೇವಾಕರ್ತರಿಂದ ನಡೆಯುತ್ತಿದೆ ಎಂದು ಮಾಹಿತಿಯನ್ನ ನೀಡಿದ್ರು. ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಆಷಾಢ ಶುಕ್ರವಾರ ಬಂತು ಅಂದ್ರೆ ಒಂಥರ ಜಾತ್ರೆ ಇದ್ದಂಗೆ ಅನಿಸುತ್ತೆ. ಅದರಲ್ಲಿ ಕೊನೆ ಆಷಾಢ ಬರ್ತಾ ಬನ 3,000 ಇರೋರು 4,000 ಆಗ್ತಾರೆ, 4,000 ಇರೋರು 5,000 ಆಗ್ತಾರೆ, 5,000 ಇರೋರು 6,000 7,000 ಜನದವರೆಗೂ ದರ್ಶನ ಒಂದು ದಿವಸಕ್ಕೆ ದರ್ಶನ ಮಾಡೋ ತಾಯಿ ಕರೆಸ್ಕೊಳ್ತಾರೆ. ಇವತ್ತು ಭಾಳ ವಿಶೇಷವಾಗಿ ಮಿನಿಸ್ಟ್ರು ಕೂಡ ಇಲ್ಲಿ ಅಣ್ಣಮ್ಮ ಮದಗಲಮ್ಮ ಮಾರಮ್ಮ ದೇವಸ್ಥಾನಕ್ಕೆ ಬಂದು ಹಾಗೆ ಚೌಡೇಶ್ವರಿ ದೇವಸ್ಥಾನಕ್ಕೂ ಹೋಗೋಣ ಬನ್ನಿ ಅಂತೇಳಿ ಅವರೇನೆ ಒಂದು ಹೇಳಿ ಅವ್ರು ಬಂದಿರತಕ್ಕಂಥದ್ದು ನಿಜವಾಗ್ಲೂ ಭಾಳ ಒಂದು ಪುಣ್ಯ. ಯಾಕೆಂದರೆ ದೇವಿ ಕರೆಸ್ಕೋಬೇಕು ಎಲ್ಲರನ್ನು. ಅವ್ರು ಎಷ್ಟೇ ಬಿಡುವಿಲ್ಲ ಅಂದ್ರೂ ಕೂಡ ಬಂದಿದ್ದಾರೆ. ಬೆಳಿಗ್ಗೆನೂ ಕೂಡ ಅಮ್ಮನವ್ರಿಗೆ ಆನಂದವಾಗಿ ಸುಮಾರು 8:30ಗೆ ಪ್ರಾರಂಭ ಆಗಿದ್ದು 2:30 ಗಂಟೆ ಕಾಲ ಆನಂದವಾಗಿ ಅಭಿಷೇಕ ಆಯಿತು. ಪ್ರಥಮ ದಿನ ವೀಳ್ಯದೆಲೆ ಅಲಂಕಾರ ಆಗಿತ್ತು. 2ನೇ ದಿನ 3,000 ಲಡ್ಡುಗಳಿಂದ ಅಲಂಕಾರ ಆಗಿತ್ತು. ಮೊನ್ನೆ ಸಾವಿರಾರು ಬಳೆಗಳಿಂದ ಅಲಂಕಾರ ಆಗಿತ್ತು. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮುಖಂಡರಾದ ಜಗನ್ನಾಥ ಮೂರ್ತಿ, ರವಿಕುಮಾರ್, ದೇವಾಲಯಗಳ ಸಮಿತಿ ಪದಾಧಿಕಾರಿಗಳು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.